ಸಿದ್ದರಾಮಯ್ಯ ವಿರುದ್ಧ ಒಂದು ರಣತಂತ್ರವೇ ರೂಪುಗೊಂಡಿದೆ. ಸಿದ್ದರಾಮಯ್ಯರ ಆಪ್ತರು ಅಂತ ಗುರುತಿಸಿಕೊಂಡವರು ಮಂತ್ರಿ ಸ್ಥಾನದಲ್ಲಿ ಇರ್ತಾ ಇಲ್ಲ. ಬಿ ನಾಗೇಂದ್ರ, ರಾಜಣ್ಣ ಅವರ ವಿಚಾರವನ್ನ ನಾನು ಹೇಳಬೇಕು ಅಂತೇನಿಲ್ಲ. ಈಗ ಜಮೀರ್ ಅಹಮದ್ ಖಾನ್ ಅವರ ಸರದಿ ಶುರು ಆದಂತೆ ಕಾಣಿಸ್ತಾ ಇದೆ. ಹೌದು, ಜಮೀರ್ ಅಹಮದ್ ಖಾನ್ ಅವರಿಗೆ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತರ ದಾಳಿಗೆ ತತ್ತರಿಸಿ ಹೋಗಿದ್ದಾರೆ ಜಮೀರ್ ಅಹಮದ್ ಖಾನ್. ನೀವು ಯಾರ ಬಳಿ ಸಾಲವನ್ನ ತೆಗೆದುಕೊಂಡಿದ್ದೀರಿ? ನಿಮಗ್ಯಾಕೆ ಅಷ್ಟು ಸಾಲವನ್ನ ಅವರು ಕೊಟ್ರು? ನೀವ್ ಯಾರಿಗೆ ಸಾಲವನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಎಲ್ಲಾ ಲೆಕ್ಕವನ್ನ ಈಗ ಲೋಕಾಯುಕ್ತರು ಜಮೀರ್ ಅವರಿಗೆ ಕೇಳ್ತಾ ಇದ್ದಾರೆ. ಜಮೀರ್ ಒಂದ್ ಕಡೆ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಎಷ್ಟೋ ಮುಸ್ಲಿಂ ಶಾಸಕರು ಸಿದ್ದರಾಮಯ್ಯ ಬಣವನ್ನ ಬಿಟ್ಟು ಡಿಕೆ ಶಿವಕುಮಾರ್ ಹಿಂದೆ ಹೋಗಿದ್ದಾರೆ. ಈಗ ಸಿದ್ದರಾಮಯ್ಯರ ಬಲ ಸ್ವಲ್ಪ ಕಮ್ಮಿಯಾದಂತೆ ಕಾಣಿಸ್ತಾ ಇದೆ. ಶತಾಯ ಗತಾಯ ಇದೇ ಬಾರಿಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂತಿದ್ದಾರೆ. ಈಗಿನ ಸಂದರ್ಭವನ್ನ ನೋಡಿದ್ರೆ ವೀಕ್ಷಕರೇ, ಡಿಕೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಅನ್ಸುತ್ತೆ. ಹಿಂಗಿರುವಾಗ ರಾಜಣ್ಣ ಪುತ್ರ ಒಂದು ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಅದುವೇ ಸೆಪ್ಟೆಂಬರ್ ಕ್ರಾಂತಿ. ಹೌದು, ನಾವು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದೇವೆ ಎನ್ನುವಂತಹ ಕಾರಣಕ್ಕಾಗಿ ನಮಗೆ ಅನ್ಯಾಯವಾಗಿದೆ. ನಾವು ಇನ್ನು 10 ವರ್ಷ ಬಿಟ್ಟರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿಯೇ ಇರ್ತೇವೆ. ಬೇರೆ ಯಾರನ್ನೂ ತೋರಿಸಿ ನಮಗೆ ಮತವನ್ನ ಪಡೆದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕೆಎನ್ ರಾಜಣ್ಣ ಅವರ ಸುಪುತ್ರ ವಿಧಾನ ಪರಿಷತ್ನ ಸದಸ್ಯ ರಾಜೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಸೆಪ್ಟೆಂಬರ್ ಕ್ರಾಂತಿ ಬಾಲಕೃಷ್ಣ ಅವರಿಂದಲೇ ಶುರು ಆಗ್ತಾ ಇದೆ. ರಾಜಣ್ಣ ಹೇಳಿದಂತಹ ಸೆಪ್ಟೆಂಬರ್ ಕ್ರಾಂತಿ ಇದೇ ಆಗಿದೆ. ಅವರ ಟೀಮ್ ಬಿಜೆಪಿಗೆ ಹೋಗಬಹುದು. ಸಿಎಂ ಮಾಡ್ತೀವಿ ಅಂತ ಅಂದ್ರೆ ಅವರು ಬಿಜೆಪಿಯಿಂದ ಹೋಗೋದು ಪಕ್ಕಾ ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಕೆಎನ್ ರಾಜಣ್ಣ ಅವರನ್ನ ಬಿಜೆಪಿಯವರು ಭೇಟಿಯಾಗಿಲ್ಲ. ರಾಜಣ್ಣ ಅವರನ್ನ ಸಂಚು ಪಿತ್ತೂರಿಯಿಂದ ರಾಜೀನಾಮೆ ಪಡೆಯುವಂತೆ ಮಾಡಿದ್ದಾರೆ ಹೊರತು ಭ್ರಷ್ಟಾಚಾರವನ್ನ ರಾಜಣ್ಣ ಎಸಗಿಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಹಲವರು ಕಾಲನ್ನ ಹೊರಗಡೆ ಇಟ್ಟಿದ್ದಾರಾ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಹೌದು ಅಂತ ಹೇಳಿ ರಾಜೇಂದ್ರ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಸಿದ್ದರಾಮಯ್ಯ ಪರ ಇದ್ದೇವೆ ಅಂತಲೇ ಇಷ್ಟೆಲ್ಲ ಆಗ್ತಾ ಇರೋದು. ನಮಗೆ ಆಗಿರುವಂತಹ ಅನ್ಯಾಯದ ಪ್ರಕಾರ ಮತ್ತೆ ಸಚಿವ ಸ್ಥಾನವನ್ನ ಕೊಡಬೇಕು. ಎಸ್ಟಿ ವರ್ಗಕ್ಕೆ ಸೇರಿದಂತಹ 15 ಮಂದಿ ಶಾಸಕರಿದ್ದಾರೆ. ಹೀಗಾಗಿ ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರಿಂದಲೇ ಓಟು ಬರ್ತಾ ಇದೆ. ಇನ್ಯಾರ್ದೋ ಮುಖವನ್ನ ನೋಡಿದ್ರೆ ಓಟು ಬರುವುದಿಲ್ಲ. ರಾಜಣ್ಣ ಅಸೆಂಬ್ಲಿಯಲ್ಲಿ RSS ಗೀತೆಯನ್ನ ಹಾಡಿಲ್ಲ. ಬಾಲ್ಯದಿಂದ ಚಡ್ಡಿ ಹಾಕೊಂಡು ಶಾಖೆಗೆ ಹೋಗಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ರಾಜಣ್ಣ ಪುತ್ರ ರಾಜೇಂದ್ರ. ಸಿಎಂ ಸಿದ್ದರಾಮಯ್ಯ ಅವರ ಪರ ಇರೋದ್ರಿಂದಲೇ ನಾವು ಇಷ್ಟು ಧೈರ್ಯವಾಗಿರೋದು. ಸೆಪ್ಟೆಂಬರ್ ನಲ್ಲಿ ಅವರ ಬ್ರೇನ್ ಮ್ಯಾಪ್ ಮಾಡಿ ಅವಾಗ ಯಾರ್ಯಾರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ವಿರುದ್ಧ ರಾಜಣ್ಣ ಪುತ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ.